ಈ ದಿನದ ದೇವರ ವಾಕ್ಯ ಧರ್ಮೋಪದೇಶ ಕಾಂಡ 15 6ನೇ ವಚನ. ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಅವರಿಂದ ಸಾಲ ತೆಗೆದುಕೊಳ್ಳುವುದಿಲ್ಲ. ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ದೇವರು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ, ನೀವು ಅನೇಕ ಜನಗಳಿಗೆ ಸಾಲ ಕೊಡುತ್ತೀರಿ, ಆದರೆ ನಿಮ್ಮಲ್ಲಿ ಯಾವ ಸಾಲವೂ ಇರುವುದಿಲ್ಲ ಎಂಬುದಾಗಿ ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ. ನೀವು ಅನೇಕ ವಿಧವಾಗಿ ಸಾಲದ ಬಾಧೆಯಿಂದ ಕಷ್ಟಪಡುತ್ತಾ ಇದ್ದೀರಾ. ತಿಂಗಳ ಪೂರ್ತಿ ದುಡಿದು ಬರುವ ಆದಾಯವು ನೀವು ಮಾಡಿರುವಂಥ ಸಾಲದ ಬಡ್ಡಿಗೆ ಹೋಗುತ್ತಿದೆಯಾ? ನೀವು ಕಷ್ಟಪಡುತ್ತಿರುವುದು ಸುಮ್ಮನೆ ವ್ಯರ್ಥವಾಗಿ ಹೋಗುತ್ತಿದೆಯಾ? ಆದ್ದರಿಂದ ಈ ದಿನದಲ್ಲಿ ದೇವರು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ, ಮಗಳೇ, ಮಗನೇ, ನೀವು ಅನೇಕರಿಗೆ ಸಾಲ ಕೊಡುತ್ತೀರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ನಿಮ್ಮಲ್ಲಿರುವಂಥ ಅನೇಕ ಆರ್ಥಿಕ ಪರಿಸ್ಥಿತಿಗಳನ್ನು ದೇವರು ಈ ಬೆಳಗಿನ ಜಾವದಲ್ಲಿ ಬದಲಾಯಿಸಲು ಶಕ್ತನಾಗಿದ್ದಾನೆ. ಆದರೆ ನೀವು ಏನು ಮಾಡಬೇಕೆಂದರೆ, ಆತನು ನಿಮಗೆ ಆಜ್ಞಾಪಿಸಿರುವ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆಯುವವರಾಗಿರಬೇಕು. ಸಾಲದ ಬಾಧೆಯು ಯಾವ ರೀತಿ ಮನುಷ್ಯನನ್ನು ಕುಂದಿಸುತ್ತದೆ ಎಂಬುದಾಗಿ ನಿಮ್ಮಲ್ಲಿ ಅನೇಕರು ಅನುಭವಿಸಿರಬಹುದು. ಹೌದು, ಸಾಲದ ಬಾಧೆಯು ಬಹಳವಾಗಿ ಮನುಷ್ಯನನ್ನು ಕುಂದಿಸುತ್ತದೆ. ಅದು ಮನುಷ್ಯನಿಗೆ ನಿದ್ದೆ ಹತ್ತದ ಹಾಗೆ ಮಾಡುತ್ತದೆ, ಕುಟುಂಬದಲ್ಲಿ ಸಮಾಧಾನವಿಲ್ಲದ ಹಾಗೆ ಮಾಡುವಂಥದ್ದಾಗಿದೆ. ಸಾಲದ ಬಾಧೆಯಿಂದ ಅನೇಕರು ಆತ್ಮಹತ್ಯೆಗೆ ಈಡಾಗುತ್ತಾ ಇದ್ದಾರೆ. ಆದರೆ ದೇವರು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ, ನಾನು ನಿಮ್ಮನ್ನು ಅಭಿವೃದ್ಧಿಪಡಿಸಿ ನೀವು ಸಾಲ ತೆಗೆದುಕೊಳ್ಳುವುದಿಲ್ಲ, ನೀವು ಸಾಲ ಕೊಡುತ್ತೀರಿ ಎಂಬುದಾಗಿ ನಿಮಗೆ ಹೇಳುತ್ತಿದ್ದಾರೆ. ಈ ವಾಗ್ದಾನ ನಿಮ್ಮ ಜೀವಿತದಲ್ಲಿ ನೆರವೇರಬೇಕಾದರೆ ದೇವರು ಹೇಳುವ ಮಾತಿಗೆ ಕಿವಿಗೊಟ್ಟು ನೀವು ಆತನ ಧರ್ಮಶಾಸ್ತ್ರವನ್ನೆಲ್ಲ ಅನುಸರಿಸಿ ನಡೆಯುವುದಾದರೆ ದೇವರು ನಿಮ್ಮನ್ನು ಬಡವರಾಗಿ ಇರುವುದಕ್ಕೆ ಬಿಡುವುದೇ ಇಲ್ಲ. ಆತನು ನಿಮ್ಮನ್ನು ಅಭಿವೃದ್ಧಿಪಡಿಸುತ್ತಾನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡಿಕೊಳ್ಳುತ್ತೇವೆ. ಆದ್ದರಿಂದ ಪ್ರಿಯರೇ, ದೇವರ ಸ್ವರಕ್ಕೆ ಕಿವಿಗೊಡಿ, ದೇವರು ಹೇಳುವಂಥ ಆಜ್ಞೆಗಳನ್ನು ಕೈಕೊಂಡು ನಡೆಯಿರಿ, ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡಿ, ಆಗ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ವೇದದಲ್ಲಿ ನೋಡುವಾಗ ಎಲಿಯನು ಚಾರಪ್ತ ಎಂಬ ಊರಿನ ಬಾಗಿಲ ಹತ್ತಿರ ಬರುವಾಗ ಅಲ್ಲಿ ಒಬ್ಬ ವಿಧವೆಯು ಸೌದೆಯನ್ನು ಕೂಡಿಸುತ್ತಾ ಇರುವುದನ್ನು ಕಂಡನು. ಆಕೆಗೆ ಒಂದು ತಂಬಿಗೆ ನೀರನ್ನು ಕುಡಿಯುವುದಕ್ಕೆ ತೆಗೆದುಕೊಂಡು ಬಾ ಎಂಬುದಾಗಿ ಹೇಳಿದನು. ಆಕೆ ಹೋಗುತ್ತಿರುವಾಗ ತಿರುಗಿ ಆಕೆಯನ್ನು ಕರೆದು, ನೀನು ಬರುವಾಗ ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ ಅಂದನು. ಆಕೆ ಅವನಿಗೆ, ನಿನ್ನ ದೇವರಾದ ಯೆಹೋವನೇ, ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ, ಮಡಿಕೆಯಲ್ಲಿ ಒಂದು ಹಿಡಿ ಹಿಟ್ಟು, ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ, ಇವುಗಳ ಹೊರತಾಗಿ ಬೇರೇನೂ ಇರುವುದಿಲ್ಲ. ಈಗ 2 ಕಟ್ಟಿಗೆಗಳನ್ನು ಹೆಕ್ಕಿ ನನಗೋಸ್ಕರ ನನ್ನ ಮಗನಿಗೋಸ್ಕರ ರೊಟ್ಟಿ ಮಾಡುತ್ತೇನೆ. ಅದನ್ನು ತಿಂದ ಮೇಲೆ ನಾವು ಸಾಯಬೇಕೇ ಹೊರತು ಬೇರೆ ಏನೂ ದಾರಿ ಇಲ್ಲ ಎಂಬುದಾಗಿ ಹೇಳಿದಳು. ಆಗ ಎಲಿಯನು ಆಕೆಗೆ, ಹೆದರಬೇಡ, ನೀನು ಹೇಳಿದಂತೆ ಮಾಡು. ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ, ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೊ. ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ, ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೆ ನಿನ್ನ ಮಡಿಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ಮೊಗೆಯಲ್ಲಿರುವ ಎಣ್ಣೆ ಮುಗಿಯುವುದಿಲ್ಲ ಎಂದು ಹೇಳುತ್ತಾನೆ ಅಂದನು. ಆಕೆ ಹೋಗಿ ಅವನು ಹೇಳಿದಂತೆ ಮಾಡಿದಳು. ಆಕೆ ಮನೆಯಲ್ಲಿರುವ ಎಲಿಯನು ಅದನ್ನು ಅನೇಕ ದಿನಗಳವರೆಗೆ ಊಟ ಮಾಡಿದನು. ಯೆಹೋವನು ಎಲಿಯನ ಮುಖಾಂತರವಾಗಿ ಹೇಳಿದಂತೆ ಮಡಿಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ, ಮೊಗೆಯಲ್ಲಿದ್ದ ಎಣ್ಣೆಯು ಮುಗಿದು ಹೋಗಲಿಲ್ಲ. ಎಷ್ಟು ಅದ್ಭುತವಾದ ಸಂಗತಿ ಅಲ್ಲವೇ ಪ್ರಿಯರೇ? ಆ ವಿಧವೆಯು ದೇವರು ಹೇಳಿರುವಂಥ ಮಾತನ್ನು ಆಕೆ ಕೇಳಿದಳು. ಅದೇ ಪ್ರಕಾರವಾಗಿ ಎಲಿಯನಿಗೆ ರೊಟ್ಟಿಯನ್ನು ಮಾಡಿಕೊಟ್ಟಳು. ಬರಗಾಲವು ಎಷ್ಟು ದಿನಗಳವರೆಗೆ ಇತ್ತೋ ಗೊತ್ತಿಲ್ಲ. ಅಷ್ಟು ದಿನಗಳವರೆಗೆ ಆಕೆಯ ಮನೆಯಲ್ಲಿರುವಂಥ ಹಿಟ್ಟು ಅದು ತೀರಲಿಲ್ಲ, ಎಣ್ಣೆಯೂ ತೀರಲಿಲ್ಲ ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ಆದ್ದರಿಂದ ಪ್ರಿಯರೇ, ದೇವರು ಈ ದಿನದಲ್ಲಿ ನಿಮಗೆ ಏನು ಹೇಳುತ್ತಿದ್ದಾರೋ ಅದನ್ನು ನೀವು ಶ್ರದ್ಧೆಯಿಂದ ಕೇಳಿರಿ. ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡಿರಿ. ದೇವರು ನಿಮ್ಮ ಎಲ್ಲ ಕೊರತೆಗಳನ್ನು ನೀಗಿಸಿ ಆತನು ತನ್ನ ಪ್ರಭಾವ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮನ್ನು ನಡೆಸುವ ಆತನಾಗಿದ್ದಾನೆ.
ಯಾರ್ಯಾರು ಈ ವಾಕ್ಯವನ್ನು ನಂಬುತ್ತೀರೋ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂಥ ನಮ್ಮ ತಂದೆ ಆಗಿರುವಂಥ ದೇವರೇ, ಈಗ ಅಪ್ಪ ಕರ್ತನೆ, ನೀನು ರಾಜಾದಿರಾಜನಾಗಿದ್ದೆಯಲ್ಲಪ್ಪ. ನಿನ್ನ ಮಕ್ಕಳಿಗೆ ಸ್ವಾಮಿ ಕರ್ತನೆ ಆಶೀರ್ವಾದದ ಮಳೆಯನ್ನು ಸುರಿಯ ಮಾಡಿ ಅವರ ಎಲ್ಲ ಸಾಲವನ್ನು ನೀವು ನೀಗಿಸ್ರಪ್ಪ. ಅನೇಕ ಲಕ್ಷಗಟ್ಟಲೆ ಸಾಲಗಳು ಇದ್ದು ಇದು ನಮ್ಮಿಂದ ತೀರಿಸಲು ಅಸಾಧ್ಯ ಎಂಬುದಾಗಿ ಆತ್ಮಹತ್ಯೆಗೆ ಒಳಗಾಗ್ತಾ ಇರುವಂಥ ನಿನ್ನ ಮಕ್ಕಳನ್ನು ರಕ್ಷಿಸಪ್ಪ. ನನ್ನಲ್ಲಿ ಎಲ್ಲವೂ ಸಾಧ್ಯ ಎಂಬುದಾಗಿ ಅಪ್ಪ ಕರ್ತನೆ ನೀನು ಅವರಿಗೆ ಅಭಯ ಹಸ್ತವನ್ನು ಕೊಡು ಸ್ವಾಮಿ. ಯಾರು ಅಪ್ಪ ಕರ್ತನೆ ಆತ್ಮಹತ್ಯೆಗೆ ಒಳಗಾಗದೆ ಅಪ್ಪ ಕರ್ತರೆ ನಿಮ್ಮನ್ನು ದೃಷ್ಟಿಸುವ ಹಾಗೆ ಅವರನ್ನು ಮಾಡ್ರಿ ಕರ್ತರೆ ರಾಜ. ಅಪ್ಪ ಅಭಿವೃದ್ಧಿಪಡಿಸುವ ದೇವರು ನೀವಾಗಿದ್ದೆಯಪ್ಪ. ನಿನ್ನ ಸ್ವರಕ್ಕೆ ಕಿವಿಗೊಟ್ಟು ಸ್ವಾಮಿ ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥ ಮಕ್ಕಳಾಗುವ ಹಾಗೆ ನೀನು ಕೃಪೆ ಮಾಡಪ್ಪ ಕರ್ತನೆ. ಅಪ್ಪ ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.